Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎರಡೂ ಕ್ಷೇತ್ರವನ್ನು ಕೂಡ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಸರ್. ರಘುಪತಿ ಭಟ್ ಅವರು ಇವತ್ತು ನಾಮಿನೇಷನ್ ಮಾಡ್ತಾ ಇದ್ದಾರೆ ಸರ್ ಬಂಡಾಯವಾಗಿ. ಇದು ನಿಮಗೆ ತೊಂದರೆ ಆಗಲ್ಲ? ಒಂದು ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳಿದ್ದಾರೆ, ನಂಗೆ ಇನ್ನೂ ವಿಶ್ವಾಸ ಇದೆ, ಅವ್ರನ್ನ ವಿಶ್ವಾಸ ಗಳಿಸುವಂಥ ಒಂದು ಪ್ರಯತ್ನ ಆಗ್ಬೋದು ಅಂತೇಳಿ ನನಗೆ ಸಂಘಟನೆ ಮುಖಂಡರ ಬಗ್ಗೆ ವಿಶ್ವಾಸ ಇದೆ. ಆ ಪ್ರಯತ್ನ ಕೂಡ ನಡೀತಾ ಇದೆ. ನಾನು ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಚುನಾವಣೆಗಳಲ್ಲಿ ಆದಷ್ಟು ನಮ್ಮ ಒಬ್ಬೊಬ್ಬ ಕಾರ್ಯಕರ್ತನಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ರಘುಪತಿ ಭಟ್ ನಮ್ಮ ಪಕ್ಷದ ಆಸ್ತಿ. ಒಬ್ಬೊಬ್ಬ ಕಾರ್ಯಕರ್ತನ ಕೂಡ ದೂರ ಹೋಗಬಾರ್ದು. ಅದಕ್ಕೆ ಯಾವುದೇ ಬೆಲೆ ತತ್ತಾದರೂ ಕೂಡ ಗೌರವಪೂರ್ವಕವಾಗಿ ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನ ಸಂಘಟನೆ ಮಾಡುತ್ತೆ. ಅದ್ರ ಮೇಲೂ ಏನು ಬರುತ್ತೆ ವಿಧಿ, ಅದನ್ನು ಎದುರಿಸುವಂಥ ಒಂದು ಅವಕಾಶ ಕೂಡ ಸಂಘಟನೆ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಯಾಕಂದ್ರೆ ಮೈಸೂರು ವಿಚಾರವಾಗೂ ಅದೇ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಚಾರವಾಗೂ ಅದೇ ರೀತಿ ಆಯ್ತು ಸರ್. ಇನ್ನೊಂದು 2-3 ದಿನ ಇದೆ ವಾಪಸ್ ತೆಗೆದುಕೊಳ್ಳಲಿಕ್ಕೆ. ಅಷ್ಟರೊಳಗೆ ಇವೆಲ್ಲದೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ತುಂಬ ಒಳ್ಳೆ ರೀತಿ ಅಂತ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಸಹಜ. ಇಲ್ಲೂ ಕೂಡ ನಾವು ಬಿಜೆಪಿಯಿಂದ ನಾವು ಘೋಷಣೆ ಮಾಡಿದ್ದೀವಿ, JDS ಇಂದನೂ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನೂ 3 ದಿನ ವಾಪಸ್ ತೆಗೆದುಕೊಳ್ಳಲಿಕ್ಕೆ ನಾಮಪತ್ರ ಸಲ್ಲಿಸಕ್ಕೆ ಇವತ್ತು ಕೊನೆ ದಿನ. ಅವ್ರು ವಾಪಸ್ ತೆಗೆದುಕೊಂಡು ಇನ್ನೂ 2-3 ದಿನ ಸಮಯ ಇರೋದ್ರಿಂದ ಅಷ್ಟೊಳಗೆ ನಮ್ಮ ನಾಯಕರುಗಳು ಇಂಟರ್ಫಿಯರ್ ಆಗಿ ಸಂಬಂಧಪಟ್ಟಂತೆ ಮಾತಾಡಿ ಬಗೆಹರಿಸೋ ಪ್ರಯತ್ನ ಮಾಡ್ತಾರೆ ಸರ್. ತುಂಬ ಚೆನ್ನಾಗಿದೆ. ಸುಮಾರು 25-26 ಕ್ಷೇತ್ರ ಭಾರತೀಯ ಜನತಾ ಪಕ್ಷ JDS ಗೆದ್ದು ಬರುತ್ತೆ. ಮತ್ತು ದೇಶದಲ್ಲೂ ಕೂಡ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗೋದು ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಿರುವಂಥ 300 ಚಿಲ್ಲರೆ ಈಗ ಆಲ್ರೆಡಿ ಸುಮಾರು 250ಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಈಗಾಗಲೇ BJP NDA ಬರ್ಬೋದು ಅಂತೇಳಿ ಈಗಾಗಲೇ ಅಂಕಿಅಂಶಗಳು ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ನೀವು ತೋರಿಸ್ತಾ ಇದ್ದೀರಿ. ಇನ್ನು ಉಳಿದಂಥ ಕ್ಷೇತ್ರದಲ್ಲಿ ಚುನಾವಣೆ ಆದರೆ ನಮ್ಮ ಗುರಿ ಏನಿದೆ 400+ ಏನಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.